ಲೆಟ್ಸ್ ಗೋ ಗೈಸ್. ನಾನು ತುಂಬ ಎಕ್ಸೈಟೆಡ್ ಆಗಿದೆ. ಓ ಮೈ ಗಾಡ್, ನಂಗೆ ತುಂಬ ಇಷ್ಟ ಆಗಿದೆ ಇದೊಂದು. ಮತ್ತೆ ಕಾಸಿನ ಸರ ಇನ್ನೊಂದು ಹಾಕೊಂಡ್ಬಿಟ್ಟು ಮಸ್ತ್ ಪ್ಲೇನ್ ಬೇಕು. ಇದಾನ್ ನೋಡ್ತಾ ಇದ್ದೀನಿ. ಗೈಸ್ ನಮ್ಮ ಅಕ್ಕ ನನಗೆ ಈ ವಾಲೆ ಕೊಡಿಸ್ತಾರೆ. ನಾನು ನಮ್ಮ ಅಕ್ಕಗೆ ಹೆಂಗೆ ಅಡುಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಕ್ಕಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನಮ್ಮ ಅಕ್ಕ ಅಳ್ತಿದ್ದಾಳೆ ಗೈಸ್. ಅಳ್ಬೇಡ ಪರವಾಗಿಲ್ಲ. Hey guys, welcome back to our YouTube channel Crazy Sisters Tejma and Diksha. Separate vlog ಹೌದು ಗೈಸ್, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಇವತ್ತು. ಏನು ಅಂತಂದ್ರೆ ಸರ್ಪ್ರೈಸ್. ಕೀಪ್ ವಾಚಿಂಗ್. ಆಲ್ರೆಡಿ ತಮ್ಮನೆಲ್ಲ ನೋಡ್ತೀರಾ, ಅದು ಬೇರೆ ವಿಷಯ. ಲೆಟ್ಸ್ ಗೋ ಗೈಸ್, ಲೇಟ್ ಆಗಿದೆ ಆಲ್ರೆಡಿ. ಗೈಸ್ ಬ್ಯಾಗ್ ತಗೊಂಡಾಯ್ತು. ಲೆಟ್ಸ್ ಗೋ ಗೈಸ್. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವಾಗ ಹೋಗೋಕ್ಕೆ. ಆ್ಯಂಡ್ ಓ ಮೈ ಗಾಡ್, ಹೊಸ ಗಾಡಿ ಬಂದಿದೆ ಗೈಸ್. ನೋಡಿ ಗೈಸ್, ಪ್ರವೀಣ್ ಅನ್ನೋ ಗಾಡಿ ಬಂದಿದೆ. ಇದರಲ್ಲಿ ಹೋಗ್ತಿದ್ದೀವಿ ಇವಾಗ ಶಾಪಿಂಗ್ಗೆ. ಲೆಟ್ಸ್ ಗೋ ಗೈಸ್. ಮಳೆ ಗೈಸ್, ಅವಾಗಿಂದ ಚೂ ಮಳೆ ಬರ್ತಿದೆ. ಹೆಂಗೆ ಅನಿಸ್ತಾ ಇದೆ? ಎಲ್ಲಿ ಬಂದಿರೋದು? ಪ್ರಮೋಟ್ ಮಾಡಿ ಕೊಟ್ಟಿಲ್ಲ ಅವ್ರು ನಮಗೆ ಪ್ರಮೋಷನ್ ಕಾಸು ಅಲ್ಲ. ಹೆಂಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಖುಷಿ. ಲೆಟ್ಸ್ ಗೋ ಗೈಸ್. ಸಿಸ್ಟರ್, ನಿಂಗೆ ಹೆಂಗೆ ಅನಿಸ್ತಾ ಇದೆ? ಲೆಟ್ಸ್ ಗೋ ಗೈಸ್. ಇದು ನಾನು ಚಿಕ್ಕ ವಯಸ್ಸಿನ ಕನಸು ಗೈಸ್. ಗೈಸ್ ತುಂಬ ರಶ್ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟಿಂಗ್. ನಾಳೆ ಬರುತ್ತಂತೆ ಸ್ಟಾಕ್ಸ್. ಇದಕ್ಕೆ ಇಷ್ಟೇ ಇರೋದು. ನಮಗೆ ಪ್ಲೇನ್ ಬೇಕು, ಅದಕ್ಕೆ ಚಿಕ್ಕದು ಕೂಡ ಆಯ್ತು. ಇನ್ನೊಂದು ಚೂರು ಇಷ್ಟಿರಬೇಕು. ಸೊ ಗೈಸ್, ನಾವು ಇವಾಗ ಅಲ್ಲಿಂದ ಬಂದು ನಾವು ದೀಕ್ಷಾ ನಮ್ಮ ಮಮ್ಮಿನ ಬಿಟ್ಬಿಟ್ಟು ಬೇಗ ಬಂದುಬಿಟ್ಟು ಒಂದು ಲಾಭಕ್ಕೆ ತೊಗೊಂಡು ತಿಂತಾ ಇದ್ದೀವಿ. ಅವಳು ಇವಾಗ ಬಂದರೆ ಮಾತ್ರ ನಮಗೆ ಹೆಂಗೆ ಬೈತಾಳೆ ಅಂತ. ಹಂಗಲ್ಲ ಗೈಸ್, ಇವಾಗ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಅವಾಗ ಓಡ್ ಬರ್ತಾಳೆ ನೋಡಿ ಗೈಸ್ ಇವಾಗ ಅವಳು. ಏನೋ ನೋಡಿ ಗೈಸ್ ಅವಳು. ಗೈಸ್, ದೀಕ್ಷಾ ಕಷ್ಟಪಟ್ಟು ರಿವರ್ ಕ್ರಾಸ್ ಮಾಡ್ಕೊಂಡು ಬಂದ್ಲ ಅಂತೆ. ತಗೋ ನಿಂಗೆ. ಸೊ ಗೈಸ್, ನಾವಿವಾಗ ಇಂದರ್ ಅವ್ರ ಅಂಗಡಿಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಸಿಗುತ್ತಾ ಅಂತ. ಕಡಿಮೆ ಮಾಡಿ ಮಾರ್ಕೆಟ್ ನೋಡೋಣ. ಇಲ್ಲಿ ಸಿಕ್ಕಿಲ್ಲ ಅಂದರೆ ತಿರ್ಗಾ ಅವರು ನಾಳೆ ತರಿಸ್ತೀವಿ ಅಂದಿದ್ದಾರೆ. ಸೊ ಆವಾಗ ಬರೋಣ. ಇಲ್ಲ ಅಂದರೆ ನೋಡಬೇಕು. ಇನ್ನೂ ಟೈಮ್ ಇದೆ, ನಾವು ಬೇಗ ಬಂದು ನೋಡ್ತಿದ್ದೀವಿ. ಆಮೇಲೆ ಸಿಕ್ಕುತ್ತೋ ಕೂದಲಿರೋ ಗೋಲ್ಡ್ನ ಕಟ್ ಮಾಡಿಬಿಟ್ಟು ಹಂಗತಿ ಸ್ವಾತಂತ್ರ್ಯ ಮನೆಗೆ ಸೋಣ. ಇವಾಗ ಇದಾನ್ ನೋಡ್ತಾ ಇದ್ದೀವಿ ಗೈಸ್. ನಮ್ಗೆ ಈ ಥರ ಕಲರ್ ಬೇಡ ಅಂತ. ಸ್ವಲ್ಪ ದೊಡ್ಡದಾಯಿತು, ತುಂಬ ಚಿಕ್ಕದಾಯಿತು. ಅಲ್ಲಿ ವೇಟ್ ಮಾಡ್ತೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫೈನಲಿ ನಮ್ಮ ಕೈ ಗೈಸ್ ನಮ್ಮ ಅಕ್ಕ ನನಗೆ ಈ ವಾಲೆ ಕೊಡಿಸ್ತಾಳೆ ಗೈಸ್. ನನಗೆ ಬೇಕು ಗೈಸ್ ಆ ಥರ ವಾಲೆ. ಆ್ಯಕ್ಚುಲಿ ನಂಗೆ ಫ್ಲವರ್ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಫ್ಲವರ್ ಇದೆಲ್ಲ ಮೇಲೆ ಕಿವಿಗೆ ಬೇಕು ಗೈಸ್ ನನಗೆ. ಇಲ್ಲಿ ನೋಡಿ, ಈ ಥರ ಹಾರ್ಟ್ ಇದೆ. ನನಗೆ ಈ ಥರ ಫ್ಲವರ್ ಬೇಕು. ನಂಗೆ ಇದು ಬೇಕು. ಸೊ ನಿಮ್ಗೆ ಯಾರಾದರೂ ಗಿಫ್ಟ್ ನಮ್ಮ ಅಕ್ಕ ಬರ್ಡೇಗೆ ಇದು ಕೊಡ್ತಾನೆ. ಇದು ಡಾಲರ್ ಬಂದು ನನ್ನ ಫೇವ್ರೆಟ್. ನಮ್ಮ ಅಜ್ಜಿ ಹತ್ರ ಇತ್ತು, ನಂಗೆ ತುಂಬ ಇಷ್ಟ ಆಗಿದೆ. ಇದೊಂದು ಮತ್ತೆ ಕಾಸಿನ ಸರ ಇನ್ನೊಂದು ಹಾಕೊಂಡ್ಬಿಟ್ಟು ಮಸ್ತ್. ಹಾಯ್ ಗೈಸ್, ನಾವು ಮನೆಗೆ ಬಂದ್ವಿ. ಆ್ಯಂಡ್ ಗುರು ಸ್ವೀಟ್ಸ್, ನಮ್ಮ ಚೈಲ್ಡ್ಹುಡ್ ಸ್ವೀಟ್ಸ್ ಅಂಗಡಿ, ಅಲ್ಲಿ ತಿಂದಿದ್ದಾರೆ. ನನ್ನ ಬಿಟ್ಟಿದ್ದು ತಿಂದಿದ್ದಾರೆ. ಒಟ್ಟಿಗೆ ಬಂದ್ವಿ ಆದ್ರೂ ಬಿಟ್ಟು ತಿಂದಿದ್ದಾರೆ ಗೈಸ್. ಗುರು ಸ್ವೀಟ್ಸಲ್ಲಿ ಏನೋ ತೊಗೊಂಡ್ಬಂದಿದ್ದೀವಿ. ಅಲ್ಲೂ ಸ್ವಲ್ಪ ತಿಂದ್ವಿ. ವ್ಲಾಗ್ ಮಾಡಲಿಲ್ಲ ನಾನು. ಎಲ್ಲಿ ಇಡಲಿ ಇದನ್ನು? ಜಾಗನೇ ಇಲ್ಲ ಗೈಸ್ ಇಲ್ಲಿ. ಅಲ್ಲಿಡ್ತೀನಿ. ಸೊ ಗೈಸ್, ಏನಾಯಿತು, ದೀಕ್ಷಾ ಅವರು ಹೊಸ ಬೈಕ್ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಅಂತ ಆ ಬೈಕಲ್ಲಿ ಹೋದ್ಲು. ಆವಾಗ ಏನಂದ್ರು, ನಾವು ತಿನ್ಕೊಂಡ್ಬರ್ತೀವಿ ಅಂತೆಲ್ಲ ಅಂದರು. ಸರಿ, ಇವ್ರು ಹೆಂಗಿರು ತಿನ್ಕೊಂಡ್ಬರ್ತಾರೆ, ನಾವು ತಿನ್ಕೊಂಡು ಬರೋಣ ಅಂತಂದ್ಬಿಟ್ಟು ನಾವು ತಿನ್ನೋಕೋದ್ವಿ. ಆಮೇಲೆ ಇವ್ರ ಮನೆ ಹತ್ರ ಬಂದುಬಿಟ್ಟಿದ್ದಾರೆ. ನೋಡಿದ್ರೆ ವಿಡಿಯೋ ಕಾಲ್ ಮಾಡೋಣ, ನಾವು ತಿಂತಾಯಿದ್ದೀವಿ. ಸೊ ಟಾಡ ಹೋಗ್ಬಿಟ್ಟು ನಾನು ತಿಂತೀನಿ, ನೋಡ್ತೀನಿ. ಸೊ ಗೈಸ್, ಪ್ರಮೋಷನ್ ಅಲ್ಲ. ಸೊ ನೀವು ಹೆಸರು ನೋಡ್ತಿರ್ಬೋದು. ಇಂದರ್ ಅಂಗಡಿಗೆ ಪ್ರಮೋಷನ್ ಮಾಡ್ತಿಲ್ಲ ಗೈಸ್. ಇಂದರ್ ಇನ್ನೂ ನಮಗೆ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು, ಬಟ್ ಅಷ್ಟೊಂದು ಡಿಸ್ಕೌಂಟ್ ಕೊಟ್ಟಿಲ್ಲ ಗೈಸ್. ಅವ್ನು ಮಾತ್ರ ಮಿನಿ ಅಂಬಾನಿ. ಅವ್ನು ಮಾತ್ರ ಏನಂತಾರೆ ದೀಕ್ಷಾ, ಏನಂತಾರೆ ನಮಗೆ ಗೊತ್ತಿಲ್ಲ. ಬಟ್ ಏನೋ ಅಂದ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಅದನ್ನು. ಸೊ ಗೈಸ್,
ಫೈನಲಿ ನಾವು ಲಕ್ಷ್ಮೀ ಮುಖವಾಡನ ತೊಗೊಂಡಿದ್ವಿ. ನನ್ನ ಏನಂತಾರೆ ಚಿಕ್ಕ ವಯಸ್ಸಿಂದ ನಾನು ಎಲ್ಲರ ಮನೇಲೂ ಲಕ್ಷ್ಮೀ ಹಬ್ಬ ಮಾಡ್ತಿದ್ರು, ನಾವು ಮಾಡಬೇಕು ಅಂತೆಲ್ಲ ಅಂದ್ಕೊತಿದ್ದೆ. ಸೊ ಫೈನಲಿ ಸ್ಟಾರ್ಟ್ ಮಾಡಿದ್ವಿ 4 ವರ್ಷ ಮುಂಚೆ. 3 ವರ್ಷ ಹಬ್ಬ ಮಾಡಿದ್ವಿ, ಲಾಸ್ಟ್ ಇಯರ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಈ ವರ್ಷ ತಿರ್ಗಾ ಮಾಡ್ತಾಯಿದ್ದೀವಿ, ಮಸ್ತಾಗಿ ಮಾಡ್ತೀವಿ. ಅದು ಇವಾಗ ಸಿಲ್ವರ್ ಮುಖವಾಡ ಕೂಡ ಬಂದಿದೆ. ಆ್ಯಂಡ್ ಅದು ಕೂಡ ಅಷ್ಟೇ, ನಮಗೆ ಆ್ಯಕ್ಚುಲಿ ಏನಂದರೆ ಸಿಲ್ವರ್ ಮುಖವಾಡಗಿಂತ ಈ ಯೆಲ್ಲೋ ಕಲರ್ದೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಬಟ್ ಅದು ಸಿಲ್ವರ್ ಅಂದರೆ ಅದೊಂಥರ ಇದು ಅಲ್ವಾ. ಸೊ ನನಗೂ ಅನಿಸಿತ್ತು ನಾವು ಇಡಬೇಕು ಅಂತಂದ್ಬಿಟ್ಟು. ಆಮೇಲೆ ಮಮ್ಮಿ ಬೇಡ ಅದೇ ಇಡೋಣ ಅಂತ ಹೇಳ್ತಿದ್ರು. ದ ಮೇನ್ ಪಾಯಿಂಟ್ ನಾನು ಇನ್ನೂ ಹೇಳೇ ಇಲ್ಲ ಗೈಸ್, ನನ್ನ ಕಾಸಿಂದ ತೊಗೊಂಡಿರೋದು ಗೈಸ್. ಸೊ ಗೈಸ್ ಕಟ್ಟೆ ಆಗಿಬಿಡ್ತು ನೋಡಿ, ಏನಂತೀರ ಇದಕ್ಕೆ. ಸೊ ನನ್ನ ಅರ್ನಿಂಗ್ಸಿಂದ ಯಾವುದರಿಂದ ಅಂತ ನಾನು ಹೇಳೋಕ್ಕೋಗಲ್ಲ, ಇವಾಗ ಐಸ್ ಆಗಿಬಿಡುತ್ತೆ ಸ್ವಲ್ಪ. ಸೊ ಅದಕ್ಕೆ ಸೊ ಅಲ್ಲಿಂದ ಸ್ವಲ್ಪ ಅರ್ನ್ ಮಾಡಿದ್ದು, ಇಲ್ಲಿಂದ ಸ್ವಲ್ಪ ಅರ್ನ್ ಮಾಡಿದ್ದು ನೋಡಿ. ಅವಳಿಗೆ ಗೊತ್ತಿಲ್ಲ ಅಂದರೆ ಬಾಯಲ್ಲಿ ವ್ಲಾಗಲ್ಲಿ ಇರೋದೇ ಇಲ್ಲ ನಾನು. ಸೊ ಇಲ್ಲಿಂದ ಸ್ವಲ್ಪ, ಅಲ್ಲಿಂದ ಸ್ವಲ್ಪ, ಇಲ್ಲಿಂದ ಸ್ವಲ್ಪ, ಅಲ್ಲಿಂದ ಸ್ವಲ್ಪ ಅಂತೂ. ನೆಕ್ಸ್ಟ್ ನಾವು ಸ್ಯಾರಿ ಶಾಪಿಂಗ್ ಹೋಗಿದ್ದೀವಿ, ಅದೇ ವ್ಲಾಗಲ್ಲಿ ಬರುತ್ತೆ ಇವಾಗ. ಇದ್ರಲ್ಲೇ ಕಂಟಿನ್ಯೂ. ಹೌದು, ಬಿಕಾಸ್ 2 ನಿಮಿಷ ಬಂದಿಲ್ಲ. 2 ನಿಮಿಷ ಇಲ್ಲ ಜಾಸ್ತಿ ಇಲ್ಲ guys, ನಾವು ತೋರಿಸ್ತೀನಿ, ಇರೋ 1 ನಿಮಿಷ. ಸೊ ಗೈಸ್ ನಾನು ಏನು ಅನ್ಸುತ್ತೆ ಈ ಥರ ನಿಮಗೆ, ಅಕ್ಕ ಇಷ್ಟು ಕಷ್ಟಪಟ್ಟು ಅರ್ನ್ ಮಾಡಿ ಅವಳಿಗಂತ ಏನೋ ತೊಗೊಂಡು ಸೆಲ್ಫಿಶ್ ಆಗಿ ಅವಳಿಗೋಸ್ಕರ ತೊಗೊಳ್ಳೆ, ಸೆಲ್ಫ್ಲೆಸ್ ಆಗಿ ಮನೆಗಂತ ತೊಗೊಂಡಿದ್ದೀನಿ. ಮನೆಗಂತ ತೊಗೊಂಡಿದ್ಯಾ? ಅದು ಇನ್ನೊಂದು ಡೈಲಾಗ್ ನೀನು ಅವತ್ತು ಹೊಡೆದ. ಅಯ್ಯೋ ನಿಂತಲ್ಲೇ ಬೀಳೋದು ನಾನು, ನೀರು ಕುಡ್ಕೊಂಡು ಕೆಂಬರ್ಸೋದು ನಾನು. ಗಾಡ್ ಗೈಸ್, ಇಂಥ ಸ್ಟುಪಿಡ್ ಮಾತು ಕೇಳೋಕ್ಕಾಗಿಲ್ದಿರ ಬಿದ್ದೆ. ಸೊ ಗೈಸ್ ನಾನು ಅನ್ಕೊತಿದ್ದೆ, ನಾನು ಗೋಲ್ಡ್ದು ವಂಕಿ ರಿಂಗ್ ನನ್ನ ಏನಂತಾರೆ ವಿಶ್ ಲಿಸ್ಟಲ್ಲಿದೆ. ವಂಕಿ ರಿಂಗ್ ಆಗಿರ್ಬೋದು, ಕಾಸಿನ ಚೈನ್ ಆಗಿರ್ಬೋದು, ಟಿಕಾ ಚೈನ್ ಆಗಿರ್ಬೋದು, ವಂಕಿ ರಿಂಗ್ ಮಾತ್ರ ನನ್ನ ಫೇವ್ರೇಟ್ ಗೈಸ್. ವಂಕಿ ರಿಂಗ್ ಒಂದು ತೊಗೊಂತಾರೆ, ನೋಡ್ತಾರೆ. ಸೊ ಅದು ತೊಗೊಳ್ಳೋಣ ಅಂತ ಗೋಲ್ಡ್ ಕಾಲ್ ಚೈನ್, ಬಟ್ ವಂಕಿ ರಿಂಗ್ ಆಮೇಲೆ ತೊಗೋಬೋದು, ಇದು ಸ್ವಲ್ಪ ತೊಗೊಳ್ಳೋಣ ಮನೆಗೆ ಅಂತಂದ್ಬಿಟ್ಟು ನನ್ನ ಕಾಸೆಲ್ಲ ಹಾಕಿ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ದೀಕ್ಷಾ ಸಲ ಕಾಯ್ತಾ ಇದ್ದೀವಿ, ಇಗ್ನೋರ್ ಮಾಡಿ. ಸೊ ಹೇ ಗಾಯ್ಸ್, ಇವತ್ತು ನಾನು ನಮ್ಮ ಅಕ್ಕಗೆ ಹೆಂಗೆ ಅಡುಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಕ್ಕಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ನನಗೆ ಸ್ವಲ್ಪ ಅಡುಗೆ ಜಾಸ್ತಿ ನಾಲೆಜ್ ಇದೆ ನಮ್ಮ ಅಕ್ಕ ಕಂಪೇರ್ ಮಾಡಿದ್ರೆ. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ, ಸ್ವಲ್ಪ ಹೇಳು ಎಷ್ಟು ಈರುಳ್ಳಿ ಹಾಕ್ಬೇಕಂತ ಸ್ವಲ್ಪ ನೋಡಿ. ನಾಲೆಜ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಗಾಯ್ಸ್, ಇವ್ರಿಗೆ ಇಷ್ಟ ಆಗಲ್ಲ, ಲೈಕ್ ಅಷ್ಟೊಂದು ಚೆನ್ನಾಗಿರೋದು ತಡ್ಕೊಳಕ್ಕಾಗಲ್ಲ ಇವ್ರಿಗೆ ತಿಂದರೆ. ಸೊ ಅದಕ್ಕೆ ಇವರು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಎಷ್ಟು ಟೊಮೆಟೊ ಇಲ್ಲ ಸಾಕಾ 3? ಸಾಕಾ 3? ಸಾಕು, ಜಾಸ್ತಿನೇ ಆಗುತ್ತೆ. ಟೊಮೆಟೊ ಇಲ್ಲ, ಟೊಮೆಟೊ ಹೋಗಿ ತಗೋ ನೋಡಿ ಗೈಸ್. ಇವಳು ಜೆಪ್ಟೋ ಬ್ಲಿಂಕಿಟ್ ಎಲ್ಲ. ನನಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ. ಮನೆ ಚಿಕ್ಕ ಮಕ್ಕಳು ಜೆಪ್ಟೋ ಬ್ಲಿಂಕಿಟ್ ನಂಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟನೇ ಗೈಸ್. ಇಟ್ಸ್ನ ಬಟ್ ಇವಾಗ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಬಿಕಾಸ್ ಒಂದು ಅಡುಗೆ ಮಾಡಿದ್ರೆ ಮಾಡಿಸ್ತಾನೆ ಇರ್ತಾರೆ. ಆ್ಯಂಡ್ ಇನ್ನೊಂದು ಏನು ಇರಿಟೇಟಿಂಗ್ ಥಿಂಗ್ ಅಂದರೆ ಹೋಗ್ಬಿಟ್ಟು ಸಾಮಾನು ತರಬೇಕು. ಇಲ್ಲೊಬ್ರು ತರಲ್ಲ, ನಾನೇ ಹೋಗ್ಬೇಕು. ಒಂದು ಸಲ ಹೇಳಿದ್ರೆ ನಾನು ಒಂದು ಸಲ ಹೋಗ್ಬಿಟ್ಟು ನಾನು ತೊಗೊಂಬರ್ತೀನಿ. ಒಂದೊಂದು ಸಲ ಒಂದೊಂದು ಹೇಳ್ತಾರೆ ಗೈಸ್. ಎಲ್ಲ ನೋಡ್ಬಿಟ್ಟು ಹೇಳ್ತೀನಿ, ಹೋಗಿ ತಗೋಬಾ. ನನಗಿನ್ನ ಬರೆಯೋದಿದೆ ಗೈಸ್. ಅಡುಗೆದು ಫಸ್ಟ್ ಸ್ಟೆಪ್ ಈ ಥರ ಕೂದಲು ಹಾಕೋಬೇಕು, ಆವಾಗ ಇರಿಟೇಟ್ ಆಗಲ್ಲ. ಸೊ ಲೆಟ್ಸ್ ಚಾಪ್ ಈರುಳ್ಳಿ. ಗೈಸ್ ಅನ್ನೋದು ಇನ್ಸ್ಟಾಮಾರ್ಟ್ ಅನ್ನೋದು ಅಮೆಝಾನಿಂದ ಆರ್ಡ್ರ್ ಮಾಡಿದ್ರಿ ಅನ್ಕೊಂಬೇಡಿ, ನಾನು ಹೋಗಿ ತೊಗೊಂಬಂದೆ. ಅವ್ರು ಬ್ಯಾಗ್ ಕತ್ಕೊಟ್ರು. ಆ್ಯಂಡ್ ನಮ್ಮ ಅಕ್ಕ ಅಳ್ತಿದ್ದಾಳೆ ಗೈಸ್. ಅಳ್ಬೇಡ, ಪರವಾಗಿಲ್ಲ, ನಾನು ಮಾಡ್ಕೊಡ್ತೀನಿ ಅಂದೆ. ಪರವಾಗಿಲ್ಲ, ಅಳ್ಬೇಡ ಪರವಾಗಿಲ್ಲ, ಇದಕ್ಕೆ ನಾನು ಮಾಡ್ಕೊಡ್ತೀನಿ. ನಾನು ಅಳ್ಬೇಕು ಗೈಸ್, ಟಾರ್ಚರ್ ಕೊಡೋದು ಏನಕ್ಕೆ ಈರುಳ್ಳಿ ಎಷ್ಟು ಅಳು ಬರುತ್ತೆ ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ನಾನು ಅಳ್ಬೇಕು, ಟಾರ್ಚರ್ ಇದು ಮಾಡ್ಕೊಂಡು ಗೈಸ್. ನಾವೇನು ಮಾಡ್ತಿದ್ದೀವಿ ಅಂತಂದರೆ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀವಿ. ಸೊ ರೆಸಿಪಿ ನಿಮಗೆ ಗೊತ್ತಾಗಿರುತ್ತೆ, ಬಟ್ ನಾನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಕಿಪಾಚನ್. ಸೊ ಫಸ್ಟಿಗೆ ಪನ್ನೀರ್ ಬೇಕಾಗುತ್ತೆ, ನಾವು ಹಾಫ್ ಎತ್ಕೊತೀವಿ, ಸಾಕಾಗುತ್ತೆ. ಸೊ ಈರುಳ್ಳಿ, ಟೊಮ್ಯಾಟೊ ಇಷ್ಟು ಎತ್ಕೊಂಡಿದ್ದೀವಿ. ಆ್ಯಂಡ್ ಮಸಾಲ ಐಟಮ್ಸ್ ನೀವು ನೋಡ್ಬೋದು. ಸೊ ಇದೆಲ್ಲನ ದೀಕ್ಷಾ ಎಣ್ಣೆ ಹಾಕ್ತಿದ್ದಾಳೆ, ಯಾಕಂದರೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಎಲ್ಲ, ಜಾಸ್ತಿ ಎಣ್ಣೆ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಎಣ್ಣೆ ಹಾಕಿದ್ದಾಳೆ. ಇದನ್ನ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು ಫಸ್ಟು. ಇವಳೇ ಮಾಡಿಬಿಡ್ತಿದ್ಲು, ನನಗೆ ಬಿಡ್ತಿದ್ದಿಲ್ಲ. ಬಟ್ ಅವಳಿಗೆ ಸ್ವಲ್ಪ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಿದ್ದಾಳೆ. ಬಾಯ್ ಗಾಯ್ಸ್, ಸಿಗ್ತೀನಿ. ಅವಳಿಗೆ ಫೋನ್ ಬೇಕಂದರೆ ಸ್ವಲ್ಪ ನೋಡ್ಕೊಂಡು ಬರೆಯೋಕ್ಕೆ.
ಅದೆಲ್ಲ ಹೇಳ್ಬಾರ್ದು. ಇವಾಗಿನ ಮಕ್ಳು ಹೆಂಗಂತಂದ್ರೆ ಅದೆಲ್ಲ ಚಾಚಿಪಿಟಿ ಹೆಂಗ್ ಮಾಡ್ತಾರೆ ಗೈಸ್ ನೋಡಿ. ನಾವೆಲ್ಲ ಅವಾಗ ಮೈಂಡ್ ಯೂಸ್ ಮಾಡಿ ನಾವೇ ಬರೀತಿದ್ವಿ. ನಾನು ಮೈಂಡ್ ಯೂಸ್ ಮಾಡ್ತೀನಿ, ಚಾಚಿಪಿಟಿ ಕೊಡೋದನ್ನ ಕಟ್ ಮಾಡ್ಕೊಂಡು ಬರೀತೀನಿ. ರೆಫರೆನ್ಸ್ ಗೈಸ್ ಎಲ್ಲ ಫ್ರೈ ಮಾಡಿದಾಗ ಒಂಥರ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಹೇಳೋದು ಮರ್ತೋಗಿದೆ. ಮೆಣಸಿನ್ಕಾಯಿ ಈ ಥರ ಕಲರ್ ಬರೋಕ್ಕೆ 2, ಖಾರದೊಂದು 4, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಬಿಟ್ಟಿದ್ದೀವಿ ನಮ್ಮ ಹತ್ರ ಇದೆ ಅಂದ್ಬಿಟ್ಟು. ಆ್ಯಂಡ್ ಇದು ಫ್ರೈ ಮಾಡೋಕ್ಕೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಪನ್ನೀರ್ ಕ್ಯೂಬ್ಸ್ ಆಗಿದೆ. ಜಾಸ್ತಿ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಲ್ಲಿ ಪೌಡರ್. ಹಾಂ ಅದನ್ನು ಹಾಕ್ಬೋದು. ಆಮೇಲೆ ಇವಳು ಬರೀತಿದ್ಲು, ಇವಾಗ ಫೋನ್ ಎತ್ಕೊಂಡು ಬಂದೆ ನಾನು. ಸೊ ಆಮೇಲೆ ಸಿಗ್ತೀನಿ ಗಾಯ್ಸ್. ಬನ್ನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಇದೊಂದು ಲೀಫ್ ಆ್ಯಂಡ್ ಇದೊಂದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವಾ, ಇದನ್ನು ಮಸ್ತಾಗಿ ಹಾಕಿ ರುಬ್ಬೇಕಿತ್ತು. ನಾನು ಅದೇ ಅಂದ್ಕೊಂಡೆ, ನಾನು ಎಷ್ಟು ರುಬ್ಬಿದ್ರೂ ರುಬ್ಬಿಲ್ಲ ಗೈಸ್ ಇದು. ಆಮೇಲೆ ಕಲರು ಅಷ್ಟೇ ಬೇರೆ ಬಂದ್ಬಿಟ್ಟಿದೆ. ಕುಣ್ಯಾಕ್ ಬರ್ದವ್ರು ನೆಲ ಡೊಂಕಂತ ಅದು ಬರಲಿಲ್ಲ. ಇದು ಸ್ವಲ್ಪ ಕುದಿಬೇಕು. ಇಲ್ಲಿ ನೋಡಿ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಗೈಸ್. ಅದು ಮಸ್ತಾಗಿ ಕುದಿಬೇಕು. ಆಮೇಲೆ ಅದಕ್ಕೆ ಖಾರ ಪುಡಿ ಇವಾಗೇ ಹಾಕ್ಬೋದು. ಖಾರ ಪುಡಿ ಅದೆಲ್ಲ ಒಟ್ಟಿಗೆ ಕುದ್ಕೊಂಡು ಬರುತ್ತೆ. ಓಕೆ ಕುದೀತಿದೆ ಪನ್ನೀರ್ ಹಾಕೋಣ. ಐ ಬೀಳ್ತಾನೆ ಇಲ್ಲ, ಬೀಳ್ತಾನೆ. ಮಮ್ಮಿ ಫಾರ್ ದ ರೆಸ್ಕ್ಯೂ. ಯಸ್ ಯಮ್ಮಿ 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 ಯಮ್ಮಿ. ಸೊ ಗೈಸ್ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟು ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಬಾಯ್ ಮಾಡಿ ಬಾಯ್ 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 ಬಾಯ್. ಬರೋ ನಿಮಿಷ ಬಾಯ್ ಬಾಯ್. ಬರೋದೇ ಇಲ್ಲ ಗೈಸ್ ಬ್ಲಾಗಲ್ಲಿ. ಸೊ ಏನಂತಂದರೆ ನೆಕ್ಸ್ಟು ಇನ್ನು 1 by 1 ಎಲ್ಲ ಶಾಪಿಂಗ್ ಮಾಡ್ತೀವಿ. ಸೊ ಫಸ್ಟು ಕಟ್ ಆಗ್ತಿದೆ ಗೈಸ್ ಅವಾಗಿನ. ಸೊ ಏನಂತ ಹೇಳ್ಬೇಕಂತಂದರೆ, ಸೊ ಇದ್ರ ತೊಗೊಂಡಿಂದ ಸ್ಟಾರ್ಟ್ ಮಾಡ್ತೀವಿ. ಇವಾಗ 1 by 1 ಶಾಪಿಂಗ್ ಎಲ್ಲ ಬರುತ್ತೆ. ಸೊ ಎಲ್ಲ ವ್ಲಾಗ್ಸ್ ಬರ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ನೋಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡ್ತಿದ್ದಾಳೆ ಗೈಸ್ ಇವಳು ಸ್ವಲ್ಪ. ಬಾಯ್ ಗೈಸ್.